ಒಂದಷ್ಟು ಜನಗಳನ್ನ ನೋಡೋದಾದ್ರೆ ನಾವು ಕಾಂತಾರ ಚಾಪ್ಟರ್ 1ದ ಒಂದು ನೆಗೆಟಿವ್ ಥಾಟ್ಸ್ಗಳನ್ನ ಹೇಳೋದನ್ನ ನಾವು ಕೇಳಿದೆವು. ಇವರು ಯಾವ ಕಾರಣಕ್ಕೆ ಈ ರೀತಿ ಹೇಳತಾರ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಬಟ್ ಕಾಂತಾರ ಮೂವಿ ನೋಡಿ ಹೊರಗೆ ಬಂದ ಬಳಿಕ ಕಾಂತಾರ ಮೂವಿ ಚಲೋ ಇಲ್ಲ, ಅದನ್ನ ನೋಡಕ್ಕೆ ಹೋಗ್ಬೇಡ್ರಿ ಮತ್ತು ಬೇರೆ ಬೇರೆ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಕೊಡತಾರೋ. ಬಟ್ ಇದು ಯಾವ ಕಾರಣ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಇವ್ರು ಹೇಳೋ ಮಾತಿಗೆ ನೀವು ಯಾರು ಕ್ಯೂ ಕೊಡಕ್ಕೆ ಹೋಗ್ಬೇಡ್ರಿ. ಯಾವ ಕಾರಣಕ್ಕಂದ್ರೆ ಕಾಂತಾರ ಚಾಪ್ಟರ್ 1 ಮೂವಿ ಯಾವ ರೀತಿ ಆಗೈತೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಮೂವಿ ಐತೆ ಅಂತ ಹೇಳ್ಬೋದು. ಹಂಗೆ ಸಾಧಾರಣ ನೀವೇ ಯೋಚನೆ ಮಾಡಿ ನೋಡ್ರಿ, ಯಾವ್ದಾರ ಮೂವಿ ಚಲೋ ಇರಲಿಲ್ಲ ಅಂದ್ರೆ 700 ಕೋಟಿಯನ್ನು ಯಾವ ರೀತಿಯಾಗಿ ಕ್ರಾಸ್ ಮಾಡ್ತೈತೆ ಅದ ಒಂದ್ಸಲ ನೀವೇ ಥಿಂಕ್ ಮಾಡಿ ನೋಡ್ರಿ. 700 ಕೋಟಿಯನ್ನು ಕ್ರಾಸ್ ಮಾಡಿ ಹೋಗೈತೆ ಅಂದ್ರೆ ಈಗ ಪ್ರೆಸೆಂಟ್ ನಾವು ಕಾಂತಾರದ ಒಂದು ಕಲೆಕ್ಷನ್ ನೋಡೋದಾದ್ರೆ ನಾವು 717 ಕೋಟಿಯನ್ನು ಕ್ರಾಸ್ ಮಾಡೈತಿ. ಅಂದ್ರೆ ನೀವೇ ಯೋಚನೆ ಮಾಡ್ರಿ, ಒಂದು ಮೂವಿ ಚಲೋ ಇಲ್ಲ ಅಂದಮೇಲೆ ಅದನ್ನು 700 ಕೋಟಿ ಬಜೆಟ್ ಆಗೋ ಅಷ್ಟು ಯಾರು ನೋಡಕ್ಕೆ ಹೋಗಾರೋ. ಅಂದ್ರೆ 700 ಕೋಟಿ ಕಲೆಕ್ಷನ್ ಮಾಡ್ತೈತಿ ಅಂದ್ರೆ ಕಾಂತಾರ ಚಾಪ್ಟರ್ 1 ಇಷ್ಟು ಕಲೆಕ್ಷನ್ ಮಾಡಿದ್ರು ಕೂಡ ಒಂದಷ್ಟು ಜನ ಹೇಳ್ತಾರೋ ಕಾಂತಾರ ಚಾಪ್ಟರ್ ಮೂವಿ ಸರಿ ಇಲ್ಲ, ನೋಡಬೇಡ್ರಿ ಅಂತೇಳಿ ಹೇಳ್ತಾರೋ. ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ರಿಯಾಕ್ಷನ್ ಏನಂದ್ರೆ, ನಿಮ್ಮ ಒಪಿನಿಯನ್ ಏನೈತಲ್ಲ ನೀವೇ ಇಟ್ಕೋರೋದನ್ನ ನೀವೇ ಇಟ್ಕೊಂಡು ಸುಮ್ಮ ಮನೆಗೆ ಹೋಗ್ರಿ. ಯಾವ ಕಾರಣಕ್ಕಂದ್ರೆ ನೀವು ಪಿಕ್ಚರ್ ನೋಡೋರಲ್ಲ, ಬದಲಿಗೆ ನೀವು ಕನ್ನಡ ಇಂಡಸ್ಟ್ರಿಯನ್ನು ಒಂದು ಇದನ್ನು ಮಾಡೋ ಅಂಥವ್ರು ನೀವು. ಆ ಕಾರಣಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಒಂದು ಮೂವಿ ಹೆಂಗೈತಲ್ಲ ಅದನ್ನ ಹಂಗೆ ಇದ್ದಂಗೆ ಹೇಳೋದನ್ನು ಬಿಟ್ಟ ಉಳ್ಕಿದ್ದೆಲ್ಲ ಹೇಳೋದನ್ನ ಅವಶ್ಯಕತೆನೇ ಇರೋದಿಲ್ಲ. ಅಂದ್ರೆ ಕಾಂತಾರ ಚಾಪ್ಟರ್ 1 ಮೂವಿ ನೋಡ್ರಿ, ಅಲ್ಟಿಮೇಟ್ ಲೆವೆಲ್ ಒಳಗೆ ಐತಿ. ನಾ 100 ಸ್ಟಾರ್ ನನ್ನ ಕಡೆ ಅದ ಅಂದ್ರೆ ಐ ವಿಲ್ ಗಿವ್ 100 ಸ್ಟಾರ್ ಔಟ್ ಆಫ್ 100 ಸ್ಟಾರ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಆ ಥರ ಮೂವಿ ಐತಿ ಕಾಂತಾರ ಚಾಪ್ಟರ್ 1. ಇದ್ರ ನಾವು ನೋಡ್ಬೋದು ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ತಮ್ಮ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗನ್ನು ತೋರಿಸಿದಾರೆ ಅಂತೇಳಿ. ಪಾಪ ಅವರ ಅಷ್ಟು ಪ್ರಯತ್ನ ಪಟ್ಕಸ ಆ ರೀತಿ ಒಳಗೆ ಆ್ಯಕ್ಟಿಂಗ್ ಮಾಡಿ ನಾವು ಒಂದಷ್ಟು ಸೀನ್ಗಳು, ಅನೇಕ ಸೀನ್ಗಳ ಮತ್ತು ಒಂದು ಇನ್ಸ್ಟಾ ಇದ್ರ ರೀಲು ನೋಡಿದೆವು. ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆದರೂ ಕೂಡ ಅವರು ಅದನ್ನು ಬಿಟ್ಟು ಕೊಡ್ದೆ ಒಂದು ಚಾಪ್ಟರ್ 1 ಮೂವಿ ತೆಗೆದ ಕಾಸ ಅದನ್ನು ಡೆಡಿಕೇಟ್ ಮಾಡಿ ಕಾಸ ಒಂದು ಚಲೋ ಇದನ್ನು ಮಾಡಿ ಆನಂತರ ರುಕ್ಮಿಣಿ ವಸಂತ ಅವರು ಕೂಡ ತಮ್ಮ ಬೆಸ್ಟನ್ನು ನೀಡ್ ಕಾಸ ಈ ಮೂವಿ ತೆಗೆದಾರು. ಹಂಗಿದ್ದಾಗ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗೈತಿ. ನೀವೇ ಯೋಚನೆ ಮಾಡಿ ನೋಡ್ರಿ, ಒಂದು ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ, ಹೊರತು ತುಳಿಯಾಕೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ಒಂದು ನಿಮಗೊಂದು ಇದನ್ನು ಕೇಳ್ಕೊಳತಾನ ಅನ್ಕೋರಿ. ಒಟ್ಟು ಚಲೋ ಇದ್ದಿದ್ದು ಮೂವಿ ಚಲೋ ಅಂತ ಹೇಳ್ರಿ, ಹೊರತು ಕೆಟ್ಟ ಅಂತ ಹಾಕೋಬೇಡ್ರಿ. ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಆ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಬೇಕಾತು. ಇನ್ನು ವಿಡಿಯೋ ಇನ್ಫಾರ್ಮೇಟಿವ್ ಅವರ ಒಂದು ಲೈಕ್ ಕೊಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ.